ಹೋಗಲ್ಲ ನಾವು ಬಿಸಿ ಬ್ರೋ ಬಿಸಿಗೆ ಹೋಗಿಲ್ಲ ಅಂದ್ಬಿಟ್ಟು ನಿಂದು ಕೋಪಿಸ್ಕೊಂಡಿರೋದು ನೋಡಿ. ಇವಾಗ ಸ್ಮೈಲಲ್ಲೇ ಗೊತ್ತಾಗ್ತೈತೆ ನೋಡಿ ಇವಾಗ. ಸರಿ ನೋಡಿ, 5 ಬಿಸಿಗೆ ತಿರ್ಸು. ಎಷ್ಟಿದು? ಐ ಡೋಂಟ್ ನೋ. ರೇಸ್ ಐತಲ್ಲ, ಫ್ಯೂಚರಿಸ್ಟಿಕ್ ಆಗಿದೆ. ಎಷ್ಟೋ ಪ್ರೈಸೇ ಇಲ್ಲ. ಇದೆ ಇಲ್ಲೇ ಇತ್ತು. ಗೈಸ್ ಇವಾಗ ಸದ್ಯಕ್ಕೆ ಡಾರ್ಕ್ ಚಾಕ್ಲೇಟ್ ವಿತ್ ಆಲ್ಮಂಡ್ಸ್ ತಿಸ್ಕೋಣ ಅಂತ ಇದೆ ನೋಡಿ. ಅದು ಗ್ರೀನ್ ಕಲರ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸರ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತೇನಪ್ಪ ಅಂದರೆ ನಾವು ಲಾಲ್ಬಾಗ್ ಬಂದಿದ್ವಿ ವಾಕಿಂಗ್ಗೆ. ಸೊ ಆ್ಯಕ್ಚುಲಿ ಪಬ್ಲಿಕ್ ಹಾಲಿಡೇ ಇತ್ತು, ಬಸವ ಜಯಂತಿ ಮಂಡೇ. ಬಂದಿದ್ದೀವಿ, ಆಲ್ಮೋಸ್ಟ್ 7 o'clock ಆಗಿದೆ. ಫುಲ್ ಒಂದು ಲಾಲ್ಬಾಗ್ ಫುಲ್ ಒಂದು ರೌಂಡ್ ಹಾಕಿ ಇವತ್ತು ಎನರ್ಜಿ ಎಲ್ಲ ಫುಲ್ಲು ಡ್ರೈನ್ ಮಾಡಿಸಿ ಎನರ್ಜಿ ಗೇನ್ ಮಾಡೋಕ್ಕೆ ಒಂದು ಕಡೆ ಹೋಗ್ತೀವಿ. ಅಲ್ಲೇ ತೋರಿಸ್ತೀವಿ ಇಲ್ಲಿ 60 ಸ್ಕ್ವಾಟ್ಸ್ ಮಾಡಿಸಿ. ಶರ್ವಿನ್ ಹಂಗೆ ಒಂದು 60 ಸ್ಕ್ವಾಟ್ಸ್ ಮಾಡ್ತಾನಂತೆ ಇವತ್ತು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಿನ್ನೆ ಇವರಿಬ್ಬರೇ ಬಂದಿದ್ರಲ್ಲ ಬಿಟ್ಟಿ ನನ್ನ, ಅವಾಗ ಸ್ಕ್ವಾಟ್ಸ್ ಮಾಡಿದ್ದ. ಇವತ್ತೂ ಸ್ಕ್ವಾಟ್ಸ್ ಮಾಡ್ತಾನೆ. ಎಷ್ಟು ಸ್ಕ್ವಾಟ್ಸ್ ಮಾಡ್ತೀವ? 80 ಸ್ಕ್ವಾಟ್ಸ್ ಮಾಡಿದ್ರೆ ಸ್ಕ್ವಾಟ್ಸ್ ಅಂದ್ರೆ ತಿನ್ಸೋದು. ಸ್ಕ್ವಾಟ್ಸ್ ಅಂದ್ರೇನಾ? ತೋರಿಸ್ತೀನಿ ಬಾ. ಸ್ಕ್ವಾಟ್ಸ್ ಅಂದ್ರೆ ಏನು? 80 ಸ್ಕ್ವಾಟ್ಸ್ ಮಾಡಿದ್ರೆ ಏನ್ ಬೇಕು ತಿನ್ಸೋಣ. 80 ಅಲ್ಲ, 100 ಸ್ಕ್ವಾಟ್ ಮಾಡ್ಬಿಟ್ರೆ ಹೊಡ್ಬಿಡೋಣ. 100 8 ಮಾಡ್ಬಿಟ್ರೆ 4 ಮಾಡ್ಬಿಟ್ರೆ ದೊಡ್ಡ ವಿಷಯ. ನೋಡಿ ಗೈಸ್, ಇವಾಗ ಲೇಕ್ ಕಡೆ ಬಂದಿದ್ದೀವಿ. ಇನ್ನೇನು ಆಲ್ಮೋಸ್ಟ್ ಒಂದು 1 kilometer ನಡೆದಿದ್ದೀವಿ. ಲೆಫ್ಟು ಅದು ತುಂಬ ಶಾರ್ಟ್ ಕಟ್ ತಗೊಂತ್ಯಾ? ಬಾ ಹಿಂಗೆ ಲೆಫ್ಟು. ಇಲ್ಲಿ ಗ್ರೀನರಿ ಟ್ರೀಸು. ಸ್ವಲ್ಪ ಈ ಕಡೆ ಮಾತ್ರ ಸ್ವಲ್ಪ ಏನೂ ಇಲ್ಲ, ಖಾಲಿ ಹೊಡಿತದೆ. ಆ ಕಡೆ ನೋಡ್ಬೋದು ಫುಲ್ಲು ಗ್ರೀನರಿ. ದಿಸ್ ಇಸ್ ದ ಬ್ಯೂಟಿ ಆಫ್ ಲಾಲ್ಬಾಗ್. ಸೊ ನೋಡಿ ಗೈಸ್, ಇವಾಗ ಸ್ಕ್ವಾಟ್ಸ್ ಹೊಡಿಯೋಕ್ಕೆ ರೆಡಿ ಆಗ್ತವನೆ. ಏನೋ ಒಂದು ಸ್ವಲ್ಪ ಕಾಫಿನೋ ಇಲ್ಲ ಲೆಮನ್ ಟೀ ಕುಡಿಯೋಣ ಅಂತ ನೋಡಬೇಕು. ಇದೇ ಲಾಲ್ಬಾಗ್ ಮೆಟ್ರೋ ಈ ಕಡೆ ಇರೋದು. ಇವತ್ತು ಸ್ವಲ್ಪ ರಶ್ ಕಡಿಮೆ ಇದೆ ಗೈಸ್. ನಾರ್ಮಲಿ ಸಂಡೇ ಎಲ್ಲ ಜಾಸ್ತಿ ರಶ್ ಇರುತ್ತೆ. ಮಾಡೋ ಸ್ಪಾಟ್ಸು ಸಿಂಗಲ್ ಲೆಗ್ ನೋಡಿ ಸ್ಕ್ವಾಟ್ಸ್. ಒಳ್ಳೆ ರಿಯಾಕ್ಷನ್ ಬಂತ ಒಂದು ನೋಡಿರಲ್ಲ. ಆಯ್ತು, ಸ್ಕ್ವಾಟ್ಸ್ ಮಾಡಿ ಇವಾಗ. ನಾನು ಸ್ಕ್ವಾಟ್ಸ್ ಅವನೇ ಸಿಕ್ಕಾಗೋದ. ನಾನು ಒಂದ್ ಲೆಗ್ ಮಾಡಿದ್ನು, ಅದಕ್ಕೆ ಯಾವುದು ಬಡ ನಂಗೆ. ಹಿಂಗೆ ಅಲ್ವ ನಾವು. ನೋಡಿ ಗೈಸ್, ಇವಾಗ ಎದ್ದು ಬಂದ. ಸೊ ನೋಡಿ, ಇವಾಗ ಈ ಮರ ಏನೋ ಕಟ್ ಮಾಡಿದ್ದಾರೆ. ಎಷ್ಟೋ ಜನ ಬಿಡಿ ಯಾವಾಗಲೂ. ನೀವು ರೆಗ್ಯುಲರ್ ಅಪ್ಪ, ನಮ್ಗೆಲ್ಲ ಕಾಲೇಜ್ ಇದೆ. ವೀಕ್ ಆಗಿರಬಹುದು. ಅದು ರೂಟ್ಸ್ ನೋಡು ಎಷ್ಟಪ್ಪ. ಈ ತಿರ್ಗಾ ಎಲ್ಲ ಒಂಚಿ ಏನು ಹೇಳಿದೆ? ಬೆಂಗಳೂರು ಕೆಫೆಗೆ ಹೋಗೋದು ಬೇಡ ಅಂತ ಹೇಳಿದ್ ನಾನು. ಬೆಂಗಳೂರು ಕೆಫೆನಾ? ಹಂಗೇನಿಲ್ಲಪ್ಪ, ಮನೆ ಹೋಗೋಣ ಡೈರೆಕ್ಟ್. ಸುಮ್ಮನೆ ಬೆಳಿಗ್ಗೆ ಸೈಕ್ ಆಗುತ್ತೆ ಅಂತ. ಶರ್ವಿನ್ ಓಕೆನಾ? ಮಾತಾಡೇನ? ನೋ ಕಾಮೆಂಟ್ಸ್. ಬೈಕ್ ಓದ್ತಾನೆ, ನೀವು ಹೋಗಿರಪ್ಪ ಬೈಕಲ್ಲಿ ಮನೆಗೆ, ನಾನು ಒಬ್ನೇ ತಿನ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಒಂದೊಂದ್ಸಲ ನೋಡು, ಒಂದ್ ಸ್ಮೈಲ್ ಮಾಡ್ತಾನೆ ನೋಡಿ. ಇವಾಗ ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ ಬೇಡ, ಅದು 3, 2 ಸ್ಮೈಲ್ ಮಾಡ್ಬಿಟ್ಟ. ನಾ ತುಂಬ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ನಾವು. 80% ಆಫ್ ಲಾಲ್ಬಾಗ್ ಇನ್ನೇನು ಮುಗಿಸಿದ್ದೀವಿ. ಇನ್ನೇನು 20% ಇದೆ. ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊಡೆಯೋದಷ್ಟೇ. ಇನ್ನು ನೋಡಬೇಕು, ಏನೋ ಬೆಂಗಳೂರು ಕೆಫೆ ಬೆಂಕಿ ಏನೋ ಬೇಡ ಅಂದಾನೆ. ಹಂಗೆ ಮುಖ ಸಿಂಡಿಸ್ಕೊಂಡು ಹಿಡಿತವನೆ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮ ಶರ್ವಿನ್ ಇವಾಗ ಸ್ಕ್ವಾಟ್ ಮಾಡ್ತಾನೆ ಇಲ್ಲಿ. ಸ್ಟಾರ್ಟ್ ಮಾಡೋದಾ? ಹಾಂ, ಸ್ಕ್ವಾಟ್.
ಗೈಸ್ ಏನು ಗೈಸ್ ಇವ್ನು ಮಲ್ಕೊಂತವನೆ. ಓ ಇದು ಅವನ ಪ್ರಕಾರ ಅದು ಸ್ಕ್ವಾಟ್ಸ್ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ಫೋನ್ ಫುಲ್ ಬಿಡ್ತೀಯಾ? ಒಳ್ಳೆ ಫೋನ್ ಬ್ರೋ, ಥ್ಯಾಂಕ್ ಯು. ತಗೋ, ಸ್ಕ್ವಾಟ್ ಮಾಡಿಲ್ಲ ಅಂದರೆ ಫೋನ್ ಸಿಗಲ್ಲ ಅಷ್ಟೇ. ಆಯ್ತು ಬಾ ಹೊರಡೋಣ. ಒಂದ್ ನಿಮಿಷ ಟೈಮ್ ಆಯ್ತು, ಟೈಮ್ ಆಯ್ತು ಗೈಸ್. ಇವನು ಸ್ವಲ್ಪ ನಮಗೆ ಟೈಮ್ ವೇಸ್ಟ್ ಮಾಡ್ತಾವನೆ ಮಲ್ಕೊಂಡು. ನಾವೇನು ಇಲ್ಲಿ ಮಲ್ಗಕ್ಕೆ ಬಂದಿದ್ದೀವಿ, ಸ್ಕ್ವಾಟ್ ಹೊಡಿತಾನಂತ ಬಂದಿವಿ ಆ ಕಡೆಗೆ. ಅವ್ನು ಮಲ್ಗ್ತವನೆ. ಚಾಲೆಂಜ್ ಇಲ್ಲೇ ಸ್ಟಾರ್ಟ್ ಆಗಿದ್ದ ಮುಂಚೆನೆ ಆಗೋಯ್ತು, ಎಂಡ್ ಆಗೋಯ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬಂದ್ಬಿಟ್ಟ ಗೈಸಸ್. ನೋಡ್ಬೋದು ಅದೇನೋ ನಡಿಯಕ್ಕೆ ಒದ್ದಾಡ್ತವನೆ, ಅದೇನು ಮಾಡ್ಬಂದವನೋ ಗೊತ್ತಿಲ್ಲ. ಇಲ್ಲಿ ಮೇಲ್ ನೋಡು, ಈ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗೈಸ್ ಅಷ್ಟೇ ಲಾಲ್ಬಾಗ್ ಮುಗಿಸ್ಕೊಂಡು ಬಂದಿದ್ದೀವಿ ಮನೆ ಕಡೆಗೆ. ಹೋಗಲ್ಲ ನಾವು ಬಿಸಿ ಬ್ರೋ. ಯಾಕಷ್ಟು ಅಪ್ಸೆಟ್ ಆಗಿದೆ ಹೋಗ್ತಾ ಇಲ್ಲ ಅಂದಿದ್ದಕ್ಕೆ? ಇದು ಆಕ್ಟಿಂಗು. ಬಿಸಿಗೆ ಹೋಗಿಲ್ಲ ಅಂದ್ಬಿಟ್ಟು ನಿನ್ ಕೋಪಿಸ್ಕೊಂಡಿರೋದು ನೋಡಿ. ಇವಾಗ ಸ್ಮೈಲ್ ಅಲ್ಲೇ ಗೊತ್ತಾಗ್ತೈತೆ ನೋಡಿ ಇವಾಗ. ಸರಿ ನೋಡಿ, ಆಯ್ತು ಬಿಸಿಗೆ ತಿರ್ಸು. ಬಾರ ನಡಿಯ, ಕೂತ್ಕೋ ಗಾಡಿಯಲ್ಲಿ. ನೀನು ಮಸ್ತ್ ನೀನು. ಗೈಸ್ ರೀಚ್ ಆದರೆ ನಾವು ಬೆಂಗಳೂರು ಕೆಫೆಗೆ. ಇವತ್ತಂತೂ ರಶ್ ಇಲ್ಲ, ಅದೇ ಕ್ರೇಜಿ. ಫೈನಲಿ ಪೀಸ್, ಸಮ್ ಇನ್ನರ್ ಪೀಸ್. ಕ್ರೇಜಿ ಇವತ್ತು ಸಿಂಗಲ್ ಇಡ್ಲಿ. ಸೂಪರ್ ಬ್ರೋ ಇಡ್ಲಿ. ಬ್ರೋ ಜಾಮಣ್ಣ ಬಾಯ್ ಇದೆ ಅಂಕಿ. ಕ್ರೇಜಿ. ನೀನು ಕುಡಿ ಏನ್ ಇನ್ನ ಕುಡ್ದೇ ಇಲ್ಲ? ಏನು ಟೇಸ್ಟ್? ಏನು ಚಟ್ನಿ ಚಲ್ಕೋತೆ ದಿನ ಚೆನ್ನಾಗಿದ್ಯಾ? ಹಾಂ, ಇವನೇನೋ ಸೂರಜು ಜಯನಗರ್ ಕರ್ಕೊಂಡು ಬಂದವನೆ. ರೇರ್ ರ್ಯಾಪಿಡ್ ಹತ್ರ ಏನೋ ಐಟಮ್ಸ್ ಏನೋ ತಗೊಂಡ್ಬೇಕು, ಇಲ್ಲ ಏನೋ ಎಕ್ಸ್ಚೇಂಜ್ ಮಾಡ್ಬೇಕಂತ. ಎಷ್ಟಿದು? ರೇಸ್ ಐತಲ್ಲ, ಫ್ಯೂಚರಿಸ್ಟಿಕ್ ಆಗಿದೆ. ಎಷ್ಟೋ ಪ್ರೈಸೇ ಇಲ್ಲ. ಇದೆ ಇಲ್ಲೇ ಇತ್ತು. ಓ 8,000 ನೋಡ್ಬೋದು ಗೈಸ್. ಎಷ್ಟದು? ಚೆನ್ನಾಗಿದಲ್ಲ ಬಂದು. ಹೌದು, ನೋಡ್ಬೋದು. ಎಲ್ಲ ಪ್ರೀಮಿಯಂ ಔಟ್ಫಿಟ್ಸೇ ಇದೆ. ಕ್ರೇಜಿ ಆಗಿದೆ ಅಂತೂ. ಹೌದು, ಬಟ್ ನಾನು ಬ್ಲ್ಯಾಕ್ ಹಾಕಲ್ಲ. ಹೇ ಇತ್ರ ಮಾಮ್. ಎಲ್ಲ ಬ್ಲ್ಯಾಕ್ ಇದೆಯಾ? ಎಲ್ಲ ಬ್ಲ್ಯಾಕ್ ವೈಟನ್ನೇ ಮೆಜಾರಿಟಿ ಅಲ್ಲ. ಚೆನ್ನಾಗಿಲ್ಲ ಬಿಡು. ಚೆನ್ನಾಗಿದೆ. ಎಷ್ಟು ಅದು? ಇಲ್ಲಿರುತ್ತೆ ಟ್ಯಾಗು, ಈ ಕಡೆ ಇಲ್ಲೈತೆ ನೋಡೋ ಟ್ಯಾಗು. ಎಷ್ಟು? ಇದು ಫುಲ್ ಕಾಟ್ಸ್ ಇದು ಸೆಟ್ ಅನ್ಸುತ್ತೆ. ಎಷ್ಟದು? 5,500. ಡ್ಯಾಮ್ ಬ್ರೋ, ಆದರೆ ಸೆಟ್ ಅನ್ಕೊತೀನಲ್ಲ. ಇದು ನೋಡ್ಬೋದು. 2,500ನಾ? ಇಟ್ಕೋ ಹಂಗೆ ಒಂದೇ ಕೈಯಲ್ಲಿ ಇಟ್ಕೋ. ಹೌದಾ, ಇದು ಕ್ರೇಜಿ. ಏನದು ಬರ್ದಿರೋದು ಇಲ್ಲಿ? ರೇರ್ ರ್ಯಾಬಿಟಾ? ಎಲ್ಲ ಇಲ್ಲಿ ಆಂಬಿಯನ್ಸನ್ನೇ ಕ್ರೇಜಿಯಾಗಿ ಕೊಟ್ಟವ್ರೆ. ಅಲ್ಲಿ ನೋಡು, ಒಂದು ಪುಟಾಣಿ ರ್ಯಾಬಿಟ್ಟೂ ಇಟ್ಟವ್ರೆ. ಗೈಸ್ ಇದು ಸ್ನೀಕರ್ ಸೆಕ್ಷನ್ ಅನ್ಕೊತೀನಿ. ನೋಡ್ಬೋದು, ಕಲೆಕ್ಷನೂ ಕ್ರೇಜಿಯಾಗಿ ಇಟ್ಟವ್ರಲ್ಲಿ. ಎಷ್ಟು ಅದು? 5,000. ಡಿಸ್ಕೌಂಟ್ ಇದೆ ಬಿಟ್ಟು ಡಿಫ್ರೆಂಟ್. ಹೌದು, ಇದು ಹಾರ್ಡ್ ಆಗಿದೆ. ಸೇಮ್ ಬರ್ಕಿನ್ ಸ್ಟಾಕ್ಸ್.
ಸೊ ಇನ್ನೇನು ಇವಾಗ ಬಿಲ್ ಮಾಡಿಸಿ ಸ್ವಲ್ಪ ಐಟಮ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿ ಹೊರಡೋದೇನೆ ಅಷ್ಟೇ. ಅಲ್ಲಿ ನೋಡ್ಬೋದು ಬಿಲ್ ಹಾಕ್ತವ್ರೆ. ಇಲ್ಲಿ ನಮ್ಮ ಶ್ರವಣ್ ಸೂರಜ್ ಇಲ್ಲ ಅವನು. ಇಲ್ಲಿ ನೈಕಾಗಿ ಬಂದಿದ್ದೀವಿ. ನಿಜ ಇಲ್ಲಿ ನೋಡಿದ್ರೆ ನಮಗೊಂದು ಏನಂತನೋ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸಿಂಗ್. ಏನೋ ಲಿಪ್ಸ್ಟಿಕ್ಕು, ಮಾಯಿಶ್ಚರೈಸರ್ ಅಂತೆ, ಸನ್ಸ್ಕ್ರೀನ್ ಅಂತೆ, ಅವೆಲ್ಲ ನಮಗೆ ಸೆಟ್ ಆಗೋಲ್ಲ. ಏನು ಇವನು ಸ್ವಲ್ಪ ಕಾಲು ನೋವು ಅಂತ ಇಲ್ಲಿ ಕೂತವನೆ. ಏನೋ ಮೇಕಪ್ ಮಾಡಬೇಕಾ ನೀನು? ಯಾರಿಗೆ? ಸೂರಜ್ಗ? ಏಯ್ ನನ್ನ ಮೇಲೆ ಹಾಕ್ಬೇಡ. ಓ ಅದು ಏಯ್ ಬೇಡಪ್ಪ, ಬ್ಲೆಂಡ್ ನಾನು ನಿನಗೆ ಬ್ಲೆಂಡ್ ಮಾಡಿಸಿ ತಿನ್ಬೇಕಂತ. ಇವ್ನ್ಯಾವನ ಸೆಡೆ ನನ್ ಮಗ. ಗೈಸ್ ಏನಂದ್ರೆ ಆ್ಯಕ್ಚುಲಿ ನಾಳೆ ಶ್ರವಣ್ ಸೂರಜ್ ಬರ್ಡೇ. ಸೊ ಇವತ್ತು ರಾತ್ರಿನೇ ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ಬಾಸ್ ಪ್ಲ್ಯಾನ್ ಹಾಕೋರೆ. ಸೊ ಸದ್ಯಕ್ಕೆ ಇವಾಗ ಕೇಕ್ ಮತ್ತೆ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಅದೇ ಬಾದ ಇಲ್ಲೇ ಸೌತ್ ಎಂಡ್ ಸರ್ಕಲ್ ಹತ್ರ ಬಂದಿದ್ದೀವಿ. ಹಂಗೆ ಸ್ವಲ್ಪ ಮಸಾಲೆ ಪೂರಿ ತಿನ್ಕೊಂಡು ಹಂಗೆ. ಗೈಸ್ ಇಲ್ಲಿ ಮಸಾಲೆ ಪೂರಿನೂ ಕ್ಲೋಸ್ ಅಂತೆ. ಮಸಾಲೆ ಪೂರಿ ಲೇಟ್ ಆಯಿತು ಅಂತ ಕ್ಲೋಸ್. ಆಲ್ಮೋಸ್ಟ್ 10:30 ಆಗಿದೆ. ಇವನೇನೋ ನೀರು ಬಾಟ್ಲಿ ಇಸ್ಕೊಂಡು ನೀರು ಕುಡಿತಾನೆ. ನಮಗೆಲ್ಲ ನೀರು ಕೊಡಲ್ಲ ಯಾವತ್ತೂ. ಗೈಸ್ ಇವಾಗ ಶ್ರವಣ್ ಸೂರಜ್ಗೆ ಕೇಕ್ ತರೋಕ್ಕೆ ಆಬ್ರಿಗೆ ಬಂದಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಕೇಕ್ ತೊಗೊಂಡು ತಿರ್ಗಾ ಮನೆ ಅಲ್ಲ, ಕೇಕ್ ತೊಗೊಂಡು ಡಿನ್ನರ್ ಮಾಡಿ ಮನೆ ಕಡೆಗೆ ಹೋಗಿ ಎಲ್ಲ ಸೆಟಪ್ ಮಾಡಿ ಎಲ್ಲರನ್ನೂ ಕರೆದು ಕೇಕ್ ಕಟ್ ಮಾಡ್ಸೋದು ಅಷ್ಟೇ ಅಲ್ಲ. ಅದೇನೇ ಜಾಸ್ತಿ ಇತ್ತು ಲಿಂತಿ ಪ್ರಾಸೆಸ್ಸು. ಗೈಸ್ ಇವಾಗ ಸದ್ಯಕ್ಕೆ ಡಾರ್ಕ್ ಚಾಕ್ಲೇಟ್ ವಿತ್ ಆಲ್ಮಂಡ್ಸ್ ತಿಸ್ಕೋಣ ಅಂತ ಇದೆ ನೋಡಿ. ಅದು ಗ್ರೀನ್ ಕಲರ್. ಏನೇನೋ ಸ್ಪೆಷಲ್ ಆಗಿಟ್ಟವ್ರೆ ಇಲ್ಲಿ ಆಬ್ರಿಯಲ್ಲಿ. ಖಾಲಿ ಡಬ್ಬ ಇದೆ. ಇದೆಲ್ಲ ಪ್ಯಾಕೇಜಿಂಗ್ ಇದೆ ಅನ್ಕೊತೀನಿ ಐಟಮ್ಸು. ಮೇಲೆ ಕುತ್ಕೊಳ್ಳೋ ಜಾಗ. ಚಾಕ್ಲೇಟ್ ಎಲ್ಲ ಮಿನಿಮಮ್ ಪ್ರೈಸ್ 70. ಚಾಕ್ಲೇಟ್ ರೆಡಿ ಅಂತೆ ಎಲ್ಲ 70. ಚಾಕ್ಲೇಟ್ ಮಿಲ್ಕ್ ಫುಲ್. ಸೊ ಗೈಸ್ ಕೇಕ್ ತೊಗೊಂಡಿದ್ದಾಯಿತು. ಸೊ ಆಲ್ಮೋಸ್ಟ್ ಟೈಮು ಎಷ್ಟಾಗಿದೆ? ಟೈಮ್ 11:30 ಆಗಿದೆ. ಸೊ ಏನು ಅಲ್ಲಿ ಹೋಗಿ ಇವತ್ತು ಫಸ್ಟ್ ಏನೋ ಊಟ ಮಾಡಬೇಕಂತೆ. ಊಟ ಮಾಡಿ ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡೋದು. ಸೊ ಬೇಗ ಹೋಗ್ಬೇಕು ಪಪ್ಪ. ಗೈಸ್ ಫಸ್ಟೇ ಇವತ್ತು ಫುಲ್ ಲೇಟ್ ಆಗ್ತಾಯಿದೆ. ಮನೆ ಕಡೆಗೆ ಬೇಗ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು. ಅಲ್ಲಿ ನಮ್ಮ ಬಾಯ್ಸ್ ಎಲ್ಲ ಫುಲ್ ಕಾಯ್ತವ್ರೆ. ಸೊ ಗೈಸ್ ಇವಾಗ ರೀಚ್ ಆಗಿದ್ದೀವಿ. ಸೊ ಇನ್ನು ಇವರೆಲ್ಲ ಬಾಯ್ಸ್ ಇಲ್ಲ ಅವರೇ, ನಮ್ಮ ವೆಂಕಿ ಮತ್ತು ಪುನೀತು. ಇನ್ನು ಕಾರ್ತಿಕ್ ಯಶತ್ ಎಲ್ಲೋ ಹೋಗೋರೆ ಅಂಗಡಿಗೆ. ಅವರು ಬರ್ತಾರೆ. ಬಂದಿದ ತಕ್ಷಣ ಇಮಿಡಿಯೇಟಾಗಿ ಕೇಕ್ ಕಟ್ಟಿಂಗ್ ಮಾಡಿ ಮುಗಿಸೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸು, ಹ್ಯಾಪಿ ಬರ್ಡೇ ಟು ಯು. ಬಿಡೋ ಪೇಪರ್ ಆಮೇಲೆ ಎತ್ತಾನ. ಫಸ್ಟ್ ರಿಲೇಷನ್ ಐ ಜರ್ಕೋ ಈ ಕಡೆ ಲೈನ್ ಅಲ್ಲಿ ಬರ್ತೀನಿ. ಹೋಗ feed me, don't wait. ಆಯ್ತು ಜಲ್ದಿ ತಗೊಳ್ಳಿ ಕೇಕ್ ಪೀಸ್. ಹೆಂಗಿದೆ ಅಣ್ಣ ಕೇಕು? ಹೋಗ್ರಿ 1 by 1. ಯಾರು ನೆಕ್ಸ್ಟು? ಫ್ಲವರ್ ಕೇಶಾತ್. ಪ್ಯಾಂಟ್ ಶರ್ಟ್ ಮೇಲೆ ಹಾಕ್ಬಿಡ್ರ ಫುಲ್ಲು. ಏನೋ ಮಾಡಲೇನು ಬ್ಲಾಕ್ ಮಾಡ್ತಾ ಇದ್ದೀನಿ ನಾನು ಸಿಂಹನ.
ಅದ್ರಲ್ಲೇ ಎತ್ಕೊಳ್ಳೋ, ಅದ್ರಲ್ಲೇ ತಿಂದಾಕೇನು ಬಿಗ್ ಪೀಸ್ ಆಯ್ತೇನು? ಏಯ್ ಹೋಗೋ ಚಂದನ್ ಹೋಗೋ, ಇನ್ನೂ ಇಲ್ಲ ಅದು ₹280 ಆಲ್ಮೋಸ್ಟ್ 300. ಒಂದು ನಿಮಿಷ. ಹೌದಾ? ಏನು ಇವೆಲ್ಲ ಹೇಳ್ತೀವಿ, ಆಮೇಲೆ ನೋಡೋಣ ನೀನು ಕೊಡ್ತೀಯ ಕೊಡಲ್ಲ. ಅಲ್ಲ ಹೆಂಗಾರ ಅನ್ನ ನೋಡು ಹಾಕೊಳ್ರೆ ನಾವು ಟೈಮು. ಏಯ್ ಎವ್ರಿ ಒನ್ ಟೇಕ್ ಮದ್ವೆಗೆ ರೆಡಿನಾ? ಆಲ್ವೇಸ್ ಅದೇ ಕೂದಲು ಸ್ವಲ್ಪ ಇನ್ನೇ ನೆಕ್ಸ್ಟ್ ಇಯರ್ ಮದ್ವೆ. ಇವನ್ ನೀವು ಸ್ಮಾರ್ಟ್ ನೆಕ್ಸ್ಟ್ ಇಯರ್ ಸರಿಯಾದ ಗಾಲ್ಫ್ ಬಾಲರ್ ವಾಟ್ ಬ್ರೋ? ಚಾಕ್ಲೇಟ್ ತೋರಿಸಿಲ್ಲ ಒಳಗಡೆ. ಪ್ರೆಡಿಕ್ಟ್ ಮಾಡಿದೆ ಗಾಲ್ಫ್ ಬಾಲ್ ಶರೀನ್ ಒಳಗಡೆ ಹೋಗುತ್ತೆ. ಬೇಡ ತಿನ್ಬೇಡ ಇನ್ನೇನು. ಶರ್ವೇನ್ ಅವನು ಕೇಕ್ ಹಿಂಗೆ ಇಟ್ಟಿದೀವಿ ನೋಡು ಅಣ್ಣ, ಪುನೀತ್ ನೋಡಿ ಅವನು ಶರ್ವೇನ್ ನೋಡಿ ಪಕ್ಕ ಗಾಲ್ಫ್ ಎತ್ ಬಾಯಲ್ಲಿ ಹಾಕ್ತಾನೆ. ನೋಡಿ ಅಣ್ಣ ಅಂತ ಹೇಳ್ದ. ಗಾಲ್ಫ್ ಬಾಲ್ ಬಾಯಲ್ಲೇ ಹೊಡೆದ. ಅದು ಹಾಡಕ್ ನನ್ ಬಹಳ ಇದೇನದು ಹೆಂಗೋ ಇದೆ ಕೇಕು ಕಾರ್ತಿಕ್? ಸೂಪರ್ಗೆ ಸೂಪರಾ? ಹಾಬಿ ಇದು ಅಭಿನವ್ ಬರ್ತಿಡಕ್ಕೂ ಇಲ್ಲಿಂದ ನಾನು ತರಿಸಿದ್ದು. ಇಲ್ಲ ಇಷ್ಟೇ ಐತಿ ತಿನ್ಬಿಡ್ರು ಯಾರಣ್ಣ. ಏ ಬಿಡೋ ನಮ್ ಜಿಮ್ ಅಷ್ಟೇ. ಜೈ ಜವಾನ್ ಜೈ. ಇವಾಗ ವಿಡಿಯೋ ಮಾಡ್ಬೇಕು. ನಾನ್ ಕೂತ್ಕೊಳ್ಳೋ ಚೇರ್ನೇ ಓದ್ಬಿಟ್ರು ನಂಗೆ. ತಟ್ಟೆ ಇಟ್ಕೊಂಡಿದ್ದನ್ನ ಚೇರ್ನ ಓದ್ ಸಮೇತ ನನ್ಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ ನಿಜವಾಗ್ಲೂ ಒಂಥರ ಭೂಮಿ ಬಿರ್ಗ್ದಂಗ ಆಗೋಯ್ತು ನನಗೆ. ನನ್ಗೆ ಇದೇನ ಇದು ಈ ತರನಾ? ನೋಡ್ದ ಕಾರ್ತಿಕ್ ಲಾಸ್ಟ್ ಒಂದು ಚಿಕ್ಕ ಪೀಸ್ ಇತ್ತು ಸಿಂಬಾಗೆ ಅಂತ ಕೂಸ್ತು ಬಿತ್ತಾ ಇದ್ದಾನೆ. ಏನ್ ಮಾಡ್ಬೇಕು ಹೇಳು? ಪೀಸ್ ಎತ್ಬಿಟ್ಟು ಹಿಂಗ್ ಕಣ್ಣು ಉಚ್ಕೊಂಡು ನೈನ್ ಇಸ್ ಅ ಗುಡ್ ನಂಬರ್ ಬ್ರೋ. ಗೊತ್ತಿಲ್ವಾ? ಬೇಡಪ್ಪ ಸವಾಸನೆ ಬೇಡ. ಬರ್ಡೇಗೆಲ್ಲ ಬಂದ ಮತ್ತೆ ಕೇಕ್ ನಡಿ ನೀನ್ ನಡಿ ಸಾಕು. ಕೇಕು ಯಾವಾಗ ಪಾರ್ಟಿ ಕೊಡ್ಸಿರೋ ಯಾವತ್ ಮತ್ತೆ ನಾನ್ ಕೇಕ್ ತರಿಸಿ ರೀ ಬರ್ತ್ಡೇ ಮಾಡೋಣ. ರೀ ಬರ್ತ್ಡೇ ಎಲ್ಲಿ ಇಟ್ಕೊಳ್ಬೇಕು? ಒಳಗಡೆ ನಾನು ನಿಮ್ ಬರ್ತ್ಡೇಗೆ ಬರ್ತಾ ಇದ್ದೆ. ನಾನು ನೋಡಿ ಇವತ್ತು ಪ್ರೇಯರ್ ಆಗಂದ ಇವತ್ತು ಬಂದೆ. ಅವತ್ತು ಪ್ರೇಯರ್ ಆಗಂದಿದ್ರೆ ನಾನು ಬರ್ತಾ ಇದ್ದೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಅಣ್ಣ ಬರ್ಡೇ ನೀಟಾಗಿ ಹೇಳ್ಬಿಟ್ಟು ಬಂದೆ ಸೂರತ್ ಬರ್ತಾಳೆ ಅಣ್ಣ. ನೀವು ನಂಬ್ತೀರಾ ಬಿಡ್ತೀರಾ? ನಮ್ಮ ಡ್ಯಾಡಿ ಆಕ್ಚುಲಿ ಕೇಳಿದ್ರಲ್ಲ. ನಮ್ಮ ಡ್ಯಾಡಿ ಆಕ್ಚುಲಿ ಕೇಳಿದ್ರು. ಅಲ್ಲ ನಮ್ಮ ಡ್ಯಾಡಿ ಆಕ್ಚುಲಿ ಕೇಳಿದ್ರು ಬರ್ತಡೇ ಮಾತಾಡ್ಬೋದು. ಅವ್ರು ಯಾರ ಬಗ್ಗೆ ಕೇಳ್ತಾರಿಲ್ಲ ಫಸ್ಟ್ ನಿಮ್ ಬಗ್ಗೆ ಕೇಳ್ತಾರೆ. ಅದಕ್ಕೆ ನೀನ್ ಬರ್ಲಿಲ್ಲ ತಾನೇ? ಬಂದಿಲ್ಲ ಅವಮಾನ. ಅವ್ನಿಗೆ ಹೆಲ್ಪ್ ಮಾಡು. ಕನ್ಸಲ್ ಹಂಗೆ ನಿಮ್ ಜೊತೆ ನೀವು ಮಲ್ಕೋಬಿಡಿಲ್ಲ. ಬೈಸ್ಕೊಂಡು ಬಂದ. ಹಿಂಗಾಕು ಬೆಳಗ್ಗೆನು ನಮ್ಮ ಬರ್ಡೇ ದಿನ ಆಕ್ಚುಲಿ ಒಂದು ದಿನ ಹೌದು ಹೇಳ್ಬೇಕಂತ. ಅವತ್ತೇ ಕರೆಕ್ಟ್. ಹೆಂಗೆ ಬುಕ್ಸ್ ಹೊಡೆದವ್ರಂತ ದಿನ ನಮ್ಮಮ್ಮ ನೈಟ್ ಇದ್ ಮಾಡಿದ್ರ. ಸೆಕೆಂಡ್ ದಿನ ಅಂದ್ರೆ ಅದೇ ಸೆಕೆಂಡ್ ಅಲ್ಲ, ಗುಷಾನನ ಬರ್ಡೇ ದಿನಾನೇ ಅದಾಗಿದ್ದು. ಬೆಳಿಗ್ಗೆ ಇನ್ನೊಂದ್ ಸೀನ ಅದಾದ್ಮೇಲೆ ಈ ಪುಣ್ಯಾತರು ಬಂದ್ರ ಸೂರತ್. ಅವ್ರ ಬಾಯ್ಸ್ ಇವನು ನೋಡಕ್ ಸೈಲೆಂಟ್ ಅನ್ಫಿಲ್ಟರ್ ನನ್ ಮಗ ಅಲ್ಲಿ ಕುತ್ಕೊಂಡ್ ಫಿಲ್ಟರ್ ಮಾಡಕ್ ಟ್ರೈ ಮಾಡ್ತಾನೆ. ಎಲ್ಲಾರನು ಬಂದ್ಬಿಟ್ಟು ಹಾಕೊಟ್ಟ ನಮ್ಮಪ್ಪ. ಅವ್ನು ಇನ್ನು ಈ ಬೋಲಿ ಯಾರು ಹಾಕೊಟ್ಟಿದ್ದಪ್ಪ? ಅಂಕಲ್ ನಮ್ಮಪ್ಪ ಹಿಂಗ್ ಹೊಡ್ದು ಹಿಂಗೆ ಬರೋದು ಅಂತ ಹಿಂಗೋಗೋದು. ಏನು ಡೋಗು 50 ರೂಪಾಯಿ ಕೊಡ್ತಾನಂತ ಇವಾಗ ಅನ್ನಗೆ. 50 ಅಲ್ಲ, ಅವ್ರ ಡ್ಯಾನ್ಸ್ ಗೊತ್ತಲ್ಲ, ಡ್ಯಾನ್ಸ್ ನೋಡಿ. ಇದು ಇಮೋಟು ಶರ್ವಿನ್ ಇಮೋಟ್ ಏನೆಲ್ಲ ಏನಂದ ಮನೆ ನಿಮ್ ಕರ್ನಾಟಕ ಏನು ಹೇಳ್ರಿ ಹೋಗೋಣ ಬೇಗ
ಯಾವತ್ತು ಬೇರೆ ಬಿಟ್ಟೋಗ್ಬಿಟ್ಟಿದೀವಿ ನಾವು ಫಸ್ಟ್ ಇಲ್ಲೇ ನಾನು ಇಲ್ಲೇ ಬರ್ತೇವೆ ವಾಪಸ್ ನಮ್ಮ ತಂಗಿ ಫೋನ್ ಎತ್ತಿ ನಾವು ಬೆಳಿಗ್ಗೆ ಹೋಗ್ತೀವಿ ಸರಿ ಕಣ ಹೋಗೋಣ ನೀನು ಗಾಡಿ ಯಾವ ಬೇಕಾಯ್ತು ಅವ್ನ ಪಾಪ ಸುಮ್ಮನೆ ರಿಸ್ಕ್ ಅನ್ನೋದು ಬೇಡ, ಅವ್ರ ಅಪ್ಪ ಮೊದಲೇ ಸೈಗಾಗಿರ್ತಾರೆ. ಆಯ್ತು, ಇವಾಗ ಬರ್ಡೇ ರೆಸೊಲ್ಯೂಷನ್ ಏನೋ, ಈ ವರ್ಷದ ರೆಸೊಲ್ಯೂಷನ್ ಏನೋ ನಿಂದು? ಈ ಸತಿ ಎಷ್ಟು ಅದಕ್ಕಿಂತ ಒಂದು 20% ಕಮ್ಮಿ ಆದ್ರೂ ಖುಷಿನಪ್ಪ ನಮ್ಗೆ, ಸಾಕು. ಅದು ಮೇನ್ಲಿ ಚಂದನಿಂದ. ಅದ್ರಲ್ಲ 100% ಅಲ್ಲಿ 65% ಅವಂಗೆ. ಏನ್ ಮಾಡೋದು, ನಮ್ ತಪ್ಪಿಲ್ಲ ಅಂದ್ರು ನಮ್ ತಪ್ಪಂತ ಅಂತಾರೆ. ನಮ್ ಚಂದನ್ ಬ್ಯಾಕ್ ಸಪೋರ್ಟ್ಗೆ ಬುಸ್ ಇದಾನೆ. ಬುಸ್ಸ? ಓ, ಬುಸ್ ಇಲ್ಲಿದ್ದಾನೆ. ಏಯ್, ನಮ್ ಸಿಂಬನ್ ಒಳಗಡೆ ಹಾಕಲ್ಲ. ಒಳಗಡೆ ಹಾಕೋಣ ಗೈಸ್. ಇವ್ರೇನೋ ರಾತ್ರಿನೋ ಏನೋ ನ್ಯಾಚುರಲ್ಸ್ ಅಂತ ಪ್ಲಾನ್ ಹೊಡಿತವ್ರೆ. ಏನೋ ನ್ಯಾಚುರಲ್ಸಾ ಇಲ್ಲ ಏನೋ? ಬರ್ಡೇ ಬಾಯ್ ಆಯ್ತು, ಬರ್ಡೇ ಬಾಯ್. ಯಾವ್ದು ಮೈಕಲಲ್ಲಿ ರಿಚ್ ಆಗಿರೋರು ಯಾವತ್ತಿದೋ ರಿಚ್ ಹೋಗ್ಬೇಕು. ಸೊ ಗೈಸ್, ಫೈನಲಿ ಇಲ್ಲಿಗೆ ಯಾವ್ದು ನ್ಯಾಚುರಲ್ಸ್ಗೆ ಹೋಗಿದ್ರಿ, ಅಲ್ಲೂ ಕ್ಲೋಸ್ ಮಾಡ್ತಾ ಇದ್ರು. ಇಲ್ಲಿ ಪೋಲಾರ್ ಬೇರ್ ಹತ್ರ ಬಂದಿದ್ದೀವಿ. ಪೋಲಾರ್ ಬೇರ್ ನೋಡೋಣ ಗೈಸ್. ಅವಾಗೆ ಪೋಲಾರ್ ಬೇರ್ ಹತ್ರ ಹೋಗಿದ್ರಿ, ಆ ಪೋಲಾರ್ ಬೇರನ್ನು ಕ್ಲೋಸ್ ಮಾಡ್ಬಿಟ್ಟ. ನಮ್ಮ ಅದೃಷ್ಟ ಏನೋ ಸ್ವಲ್ಪ ಚೆನ್ನಾಗಿಲ್ಲ ಇವತ್ತು ಅಂತ ಫೈನಲಿ ಇಲ್ಲಿ ಬಂದಿದ್ದೀವಿ. ಯಾವ್ದು ಇದು? ಬಾಸ್ಕಿನ್ ರಾಬಿನ್ಸಾ? ಪೋಲಾರ್ ಬೇರ್. ಅದನ್ನು ಪೋಲಾರ್ ಬೇರಾ? ಹೋಗೋದು ಬೇರೆ ಬ್ರಾಂಚ್ ಇದೆ. ಓ, ಇದು ಬೇರೆ ಬ್ರಾಂಚು. ಇಲ್ಲಿ ಓಪನ್ ಇದೆ. ಮೆನು ನೋಡ್ಬಿಟ್ಟು ಗೈಸ್, ಇವಾಗ 2 ಗಂಟೆ ಆಗಿದೆ, ಮನೆಗೆ ಬಂದಿದ್ದೀವಿ. ಸೊ ಅಷ್ಟೇ, ನಾಳೆ ಬೇರೆ ಕಾಲೇಜ್ ಇದೆ, ಸೊ ಬೇಗ ಎದ್ದೇಳಬೇಕು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಹ್ಯಾಪಿ, ಸ್ಟೇ ಕ್ರೇಜಿ, ಹ್ಯಾವ್ ಅ ವೆರಿ ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.